Congress has termed this as Nathuram, not just Ram. This is not Sitaram or Dashrath Karam. They've called ಅದಕ್ಕೆ ಹೇಳ್ತಾ ಇರೋದು ಇದರ ಹೆಸರೇ ಭಾರತ್ ವಿಕಾಸ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ. ಗ್ಯಾರಂಟಿ ಅಲ್ಲ, ಮತ್ತು ಆಜೀವಿಕಾ ಮಿಷನ್ ಖಾತೆ ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥದ್ದು ವಿಕಸಿತ್ ಭಾರತ್ ಉದ್ಯೋಗ ಖಾತರಿ ಮತ್ತು ಜೀವನೋಪಯೋಗಿ ಅಂಶ. ಅದು ಶಾರ್ಟ್ ಆಗಿ ಈಗ ಮನ್ರೇಗಾ ಅಂತ ಹೇಳಲಿಲ್ವಾ, ಅದೇ ರೀತಿಯಲ್ಲಿ ಜಿರಾಮ್ ಅಂತ ಇಟ್ಕೊಳ್ಳೋದು. But in assembly also they want to be saying this is anti-Ram is what Congress is saying. They are anti-Ram, not BJP, not this program. This program, all right, in the name of Rama is there to bring Ram Rajya in the country. We utilize Rama's name. ಗಾಂಧೀಜಿನ ಹೇಳಿದಲ್ಲ ರಾಮ ರಾಜ್ಯ ಮಾಡಬೇಕು. Sir, Chief Minister said that you have taken away the money of Grama villages And 40% Which money? Villages money belong to the villages and Gram Panchayats. That money is being taken away. and Siddaramaiah is Where you please tell him to give document. Documentary evidence. You please tell him to publish. And they're saying the states will have to pay. No, they have to bear. 40% No, yes, they have to bear. Already 20 years over. The responsibility also state governments, they have to take it. ನರೇಗಾ ಕೂಲಿ ಕಾರ್ಮಿಕರನ್ನ ಒಬ್ಬೊಬ್ರು ಹೈವೇ ಯೋಜನೆಗಳ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಆರೋಪ. ಇದಕ್ಕೆ ಹೇಳ್ತೀರಾ? ಇನ್ನು ಹಲವಾರು ರೀತಿನಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದೆ. ಅಲ್ಲ ಈಗ ಸರ್ ಈಗ ಯಾವುದು ಆ ರೀತಿ, ಅದಕ್ಕೋಸ್ಕರಲೇ ಇದೇನೇನು ಕೆಲವು ಲೂಪ್ ಹೋಲ್ಸ್ ಇತ್ತು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಯೋಜನೆ ತಂದಿರೋದು. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಕೇಂದ್ರ ಅನ್ನೋ ಆರೋಪನೂ ಇದೆ ಸರ್. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಅಂತ ಆರೋಪ ಇದೆ. ಕಾಂಗ್ರೆಸ್ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳು ಸರ್ಕಾರ ಮಾಡ್ತಾ ಇರುವಂತ ಈ ವಿಚಾರಕ್ಕೆ ಆರೋಪ ಮಾಡ್ತಾ ಇರುವಂತದ್ದು ಸ್ಥಳೀಯ ರಾಜ್ಯಗಳಿಗೆ ಸ್ಥಳೀಯವಾಗಿ ಎಲ್ಲಿ ಕೆಲಸ ಮಾಡಬೇಕು ಅಂತ ಗುರುತಿಸಲಾಗಿತ್ತು. ಈಗ ಅದನ್ನ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಿಸಿ ಯಾವ್ಯಾವ ಜಾಗದಲ್ಲಿ ಮಾಡಬೇಕು ಅಂತ. ಒಂದೇ ನಿಮಿಷ. ಜೊತೆಗೆ ಈಗ ಕಾಂಟ್ರಾಕ್ಟರ್ಗಳಿಗೆ ಪೂರಕವಾಗಿ ಅಂದ್ರೆ ಎಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಾಗಿತ್ತು ಈಗ ಕಾಂಟ್ರಾಕ್ಟರ್ ಜೊತೆ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಕಾಂಟ್ರಾಕ್ಟರ್ಗಳನ್ನು ಕೂಡ ಒಳಗಡೆ ಎಳ್ತರಲಾಗ್ತಿದೆ ಅಂತ. ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಅಂತ ಮಾತು ಹೇಳ್ತಿದ್ದಾರೆ. ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲೇ ಇದೇ ಸಿದ್ದರಾಮಯ್ಯನವರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ. ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸೋರ್ದಾಗಲೇ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀರಿ ಅಂತ ಹೇಳಿ. ನನಗೆ ಗೊತ್ತಿಲ್ಲಪ್ಪ, ನನಗೆ ಅವ್ರ ಪರಿಸ್ಥಿತಿ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲಿ. ಅಲ್ಲ, ಒಂದು 5 ನಿಮಿಷ ನಾವು ಮಾತಾಡ್ಬಿಡ್ತೀವಿ, ಆಮೇಲೆ ಪ್ರಶ್ನೆ ತಗೊಳ್ತಾರೆ. ಇಲ್ಲಿ ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲಿ ಹಿಂದೆ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಮಾಡೋರು 80% ದಿನಗೂಲಿಯವ್ರು ಮಾಡೋರು. ಹಿಂದೆ ಮಾಡಿರೋದೇನು ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೊಡ್ಬಲ್ಲೆ ಏನೇನಾಗಿದೆ ಅಂತ, ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ. ಅದರಿಂದ ಇವತ್ತು ಲೂಪ್ ಹೋಲ್ಸ್ ಏನಿದೆ ಅದನ್ನು ಸರಿಪಡಿಸೋಕ್ಕೋಸ್ಕರಲೇ ಈ ಸ್ಕೀಮ್ ತಂದಿದ್ದೀವಿ. ಇದನ್ನ ದೊಡ್ಡ ಅಪ್ರಚಾರ ಮಾಡ್ಕೊಂಡು ಮಾತಾಡಬೇಕಾದ ಅವಶ್ಯಕತೆ. ಯೋಜನೆಯಲ್ಲಿರೋ ಲೂಪ್ ಹೋಲ್ಸ್ಗಳನ್ನ ಎಲ್ಲದೂ ತಿದ್ದುಪಡಿ ಮಾಡಿದ್ದೀರಾ ಸರಿ ಸರ್, ಆದ್ರೆ ಹೆಸರು ಬದಲಾವಣೆ ಮಾಡುವಂತ ಅಗತ್ಯತೆ ಏನಿದೆ? ಈಗ ಯೋಜನೆ 20 ವರ್ಷ ಆಗಿದೆ, ಹೊಸ ಯೋಜನೆ ಇಲ್ಲಿ ತರ್ತಾ ಇದ್ದಾರೆ. ಇದನ್ನ ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ.